ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಸಂಕಲನಾತ್ಮಕ ಮೌಲ್ಯಾಂಕನ 1 ಇದರ ತೃತೀಯ ಭಾಷೆ ಹಿಂದಿಯ ಪ್ರಶ್ನೆ ಪತ್ರಿಕೆಯನ್ನು ಮತ್ತು उत्तरಗಳನ್ನು ನೋಡೋಣ. निम्नलिखित प्रश्नों के लिए के चार विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ನೋಡಿ, ಅದು ಏನೋ ಬೀನೋ ಅದರ ಒಂದಿಗೆ ನೀವು ಸರಿಯಾದ ಉತ್ತರ ಕೂಡ ಬರೀಬೇಕಾಗ್ತದೆ. ಮಿತ್ರ ಶಬ್ದ ಕಾ ವಿಲೋಮ ಶಬ್ದ ಹೈ. ನೋಡಿ, ಮಿತ್ರ ಶಬ್ದದ ವಿರುದ್ಧ ಶಬ್ದ ಯಾವುದು? ಶತ್ರು. इनमें से पुल्लिंग शब्द है माता, राजा, माँ, मातृ. ಇದರಲ್ಲಿ ಪುಲ್ಲಿಂಗ್ ಶಬ್ದ ಯಾವುದು? ರಾಜ. ಭೀತರ ಶಬ್ದ का समानार्थक शब्द है. ಭೀತರ ಶಬ್ದದ ಸಮಾನಾರ್ಥಕ ಶಬ್ದ अंदर. आग बबूला होना. इस मुहावरे का अर्थ है. ಈ ನುಡಿಗಟ್ಟಿನ ಅರ್ಥ ಏನು? ಆಗ್ ಬಬುಲಾ ಹೋನಾ ಅಂತಂದ್ರೆ ಏನು? ಕ್ರೋಧಿತ ಹೋನಾ, ತುಂಬ ಕೋಪಗೊಳ್ಳುವುದು. आवाज शब्द के बहुवचन रूप है आवाजे. इनमें से प्रथम प्रेरणार्थक क्रिया रूप है पढ़ना, पढ़, पढ़ाना, पढ़वाना, पढ़ाना. विद्यार्थी शब्द इस संधि का उदाहरण है दीर्घ संधि. ऑप्शन डी दीर्घ संधि. मेज डैश पुस्तक है. इस वाक्य के लिए उचित कारक होगा. ನೋಡಿ, ಮೇಜ್ ಸೇ ಪುಸ್ತಕ ಹೈ, ಪರ್ ಪುಸ್ತಕ ಹೈ, ಮೇ ಪುಸ್ತಕ ಹೈ, ಕೋ ಪುಸ್ತಕ. ಇದರಲ್ಲಿ ಯಾವುದು ಕರೆಕ್ಟ್ ಆಗ್ತದೆ? ಮೇಜ್ ಪರ್, ಮೇಜಿನ ಮೇಲೆ ಪುಸ್ತಕ ಇದೆ. ಮೇಜಿನಲ್ಲಿ, ಮೇಜಿನ ಒಳಗೆ ಇದು ಯಾವುದೂ ಹೊಂದೋದಿಲ್ಲ. ಮೇಜ್ ಪರ್, ಮೇಜಿನ ಮೇಲೆ ಪುಸ್ತಕ ಇದೆ. निम्नलिखित प्रथम 2 शब्द के संबंध के अनुरूप तीसरे शब्द का संबंधित शब्द लिखिए. ನೋಡಿ, ಇದೇ ರೀತಿ ಕನ್ನಡದಲ್ಲೂ ಕೂಡ ಕೇಳ್ತಾರೆ. ಬಾದ್ಶಾಹ ಬೇಗಂ. ಬೇಗಂಗೆ ಬಾದ್ಶಾಹ ಆದರೆ ರಾಜಾಗೇನು? ರಾಣಿ. ಕರ್ನಾಟಕಕ್ಕೆ ಬೆಂಗಳೂರು ಕ್ಯಾಪಿಟಲ್ ಆಗಿದೆ. ಮೇಘಾಲಯಕ್ಕೆ ಶಿಲ್ಲಾಂಗ್. ಭಾಗ್ಯಪೂಟನ, ಬುರಾ ಹೋನಾ. ಭಾಗ್ಯಪೂಟನ ಅಂದರೆ ಕೆಟ್ಟದ್ದಾಗೋದು, ಬುರಾ ಹೋನಾ. ಪಾಠ ಪಡಾನ ಅಂತಂದರೆ ಸಬಕ್ ಸಿಖಾನ, ಬುದ್ಧಿ ಕಲಿಸೋದು ಅಂತ. ಕರೋ ಮದದ್, ಸಹಾಯ ಮಾಡು. ಯಾರ್ದು? ಘಾಯಲ್ ಕಿ. ಪಾಲನ್ ಕರೋ, ಯಾರ ಪಾಲನೆಯನ್ನು ಮಾಡಬೇಕು? ಪಾಲನ್ ಕರೋ ಸಂಕೇತೋಂಕಿ. ಸಂಕೇತಗಳನ್ನು ನಾವು ಸಿಗ್ನಲ್ಗಳನ್ನು ಪಾಲನೆ ಮಾಡಬೇಕು. ನೋಡಿ, ಈ ಉತ್ತರಗಳನ್ನು ಕೂಡ ಮುಂದೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು, ಲಿಖಿತ ಉತ್ತರಗಳನ್ನು. निम्नलिखित प्रश्नों के उत्तर एक एक पूर्ण वाक्य में लिखिए. थाली में क्या जल रहा था? विवेकानंद की अनुयायिनी का नाम क्या था? सुंदर भाव कहाँ पले है? बाट जोड़ने वालों को क्या नहीं देना चाहिए? निम्नलिखित प्रश्नों के उत्तर 2-3 वाक्यों में लिखिए. 2-3 ವಾಕ್ಯಗಳಲ್ಲಿ ಬರೆಯಿರಿ ಅಂತ. ವಿವೇಕಾನಂದ ನೇ ಭಾರತ ವಾಸಿಯೋं को क्या उपदेश किया? ಏನು ಉಪದೇಶ ಮಾಡಿದರು ವಿವೇಕಾನಂದರು? दुर्घटना से बचने के कोई 2 उपाय लिखिए. ನೋಡಿ, ದುರ್ಘಟನೆಯಿಂದ ನಾವು ಬಚಾವ್ ಆಗಬೇಕಂದ್ರೆ ಯಾವ 2 ಉಪಾಯಗಳನ್ನು ಮಾಡಬೇಕು? ಮೌಸಿ बच्चों को कौन कौन सी कहानियाँ सुनाती थी? मौसी ಮಕ್ಕಳಿಗೆ ಯಾವ ಕಥೆಗಳನ್ನು ಹೇಳ್ತಾ ಇದ್ರು? माई गांव की गुफाएं कैसी है? पर्यावरण का महत्व समझाइए. ब्राह्मण के घर में सब लोग क्यों रो रहे थे? ನೋಡಿ, ಉತ್ತರಗಳೆಲ್ಲ ಮುಂದಿವೆ, ನೋಡಿ ತೋರಿಸ್ತೀನಿ ಅದನ್ನು ಕೂಡ. बाबूभाई ने किन किन से मदद मांगी? कल्पना का जन्म कहाँ हुआ था और कल्पना को प्यार से क्या कहा जाता है? निम्नलिखित प्रश्नों के उत्तर 3-4 वाक्यों में लिखिए. भाई को गिरते देखकर बहन ने क्या किया? विवेकानंद ने जनता को ललकार कर क्या कहने को कहा? बकासुर क्या काम करता था और उसके बदले में वह क्या लेता था? माइती बाजार के बारे में लिखिए. हिमालय के बारे में कवि की भावना क्या है? चौराहों पर दिए गए
संकेतों को विस्तार बताइए। परिसर रक्षा के लिए हमें क्या क्या करना चाहिए। ನಿಮ್ನಲಿಖಿತ ಪದ್ಯ का ಭಾವಾರ್ಥ अपने ಶಬ್ದೋं में लिखिए। ನೋಡಿ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ, ಅದರ ಭಾವಾರ್ಥವನ್ನು ಬರೆಯಿರಿ ಅಂತ. ಪದ್ಯವನ್ನು ನೋಡ್ಕೊಳ್ಳಿ, ಭಾವಾರ್ಥವನ್ನು ಕೂಡ ಮುಂದೆ ತೋರಿಸ್ತೀನಿ. गद्यांश का अनुवाद ಕನ್ನಡ ಯಾ ಅಂಗ್ರೇಜಿ ಮೇ ಕೀಜಿಯೇ. ನೋಡಿ ಇಲ್ಲಿ ಒಂದು ಗದ್ಯಾಂಶವನ್ನು ಕೊಟ್ಟಿದ್ದಾರೆ, ಇದನ್ನು ನಿಮಗೆ ಅನುಕೂಲವಾದ ರೀತಿಯಲ್ಲಿ ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ನೀವು ಅನುವಾದವನ್ನು ಬರೀಬೇಕು. निम्नलिखित प्रश्न का उत्तर 5-6 वाक्यों में लिखिए। मौसी और बच्चों के बीच में क्या बातचीत हुई अथवा मौसी के खुशी जीवन का वर्णन कीजिए। निम्नलिखित कवितांश पूर्ण कीजिए। जय जय आग दबाकर। ನೋಡಿ, निम्नलिखित गद्यांश का ध्यानपूर्वक पढ़कर निम्नलिखित प्रश्नों के उत्तर लिखिए। दिए गए बिंदुओं के आधार पर 12 से 15 वाक्यों में किसी एक विषय के बारे में निबंध लिखिए। ನೋಡಿ, ಜನಸಂಖ್ಯಾ ಕಿ ಸಮಸ್ಯೆ, ಪರ್ಯಾವರಣ ಕಿ ರಕ್ಷಾ, ಬೇರೋಜ್ಗಾರಿ. ನೋಡಿ, ಕೆಲವೊಂದು ನಿಬಂಧಗಳು ಫಿಕ್ಸ್ ಆಗಿರ್ತವೆ, ಅವೇ ನಿಬಂಧಗಳನ್ನು ಕೇಳ್ತಾರೆ, ಅವಷ್ಟು ನೀವು ತಯಾರಾದರೆ ಆರಾಮಾಗಿ ಬರಿಬೋದು. ಇನ್ನು ಪತ್ರ ಲೇಖನ. अपनी बहन की शादी के कारण 3 दिनों की छुट्टी के लिए प्रधान अध्यापक के नाम पत्र लिखिए. ನೋಡಿ, ಇವು ಕೂಡ. अथवा अपने पढ़ाई के बारे में बताते हुए माताजी को एक पत्र लिखिए. ನೋಡಿ, ಉತ್ತರ ಕುಂಜಿ. ಈಗ ಏನು ಪ್ರಶ್ನೆ ಪತ್ರಿಕೆ ಇತ್ತಲ್ಲ ಅದರ ಉತ್ತರಗಳು, ಇವನ್ನೆಲ್ಲ ಒಂದು ಮಾರ್ಕ್ಸಿನ ಹೇಳಿದೆ ನಾನು ನಿಮಗೆ, ಹೇಳ್ತಾ ಹೋದೆ. ಇನ್ನು ಇವನ್ನೆಲ್ಲ ನೋಡಿ. थाली में एक दिया जल रहा था। मार्गरेट एलिजाबेथ विवेकानंद की अनुयायिनी थी। धानी आंचल में सुंदर भाव पले है। बाहर जाने वालों को गम की सौगात नहीं देना चाहिए. ನೋಡಿ, विवेकानंद ने अज्ञान, अंधविश्वास, शिक्षा, विदेशी अनुकरण, दास्य मनोभाव आदि के बुरे प्रभावों का बोध कराया. उन्होंने अपनी भाषणों द्वारा जनता के मन से हीनता की भावनाओं को दूर भगाने का प्रामाणिक प्रयत्न किया. ನೋಡಿ, ಇವೆಲ್ಲ ಉತ್ತರಗಳನ್ನು ನೀವು ಪಾಸ್ ಮಾಡಿ ನೋಡ್ಬೋದು. ನೋಡಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳಿವೆ ಇಲ್ಲಿ. ನೋಡಿ, ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಪಾಸ್ ಮಾಡಿ ನೋಡಿ ಪರೀಕ್ಷೆಗೆ ಚೆನ್ನಾಗಿ ತಯಾರಾಗಿ. ಮತ್ತೆ ಮುಂದಿನ ಪಾಠ, ಪದ್ಯ, ಪ್ರಶ್ನೋತ್ತರಗಳು, ಪ್ರಶ್ನೆ ಪತ್ರಿಕೆಗಳೊಂದಿಗೆ ಭೇಟಿಯಾಗೋಣ. ನಾವು ಮಾಡುವ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಉತ್ತರಗಳನ್ನು ನೋಡಿ ನಿಮ್ಮ ಗೆಳೆಯರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ.